ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಮನ್ಗೊಳ್ಳಿ ಫ್ಯಾಮ್ಲಿ ಲಾಗ್. ಎಲ್ಲರೂ ಹೆಂಗದಿರಿ, ಆರಾಮದಿರಿಲ್ರಿ? ನಾವು ಆರಾಮದೀವಿ ನೋಡ್ರಿ. ಸೊ ಇವತ್ತು ಮಾರ್ನಿಂಗ್ ರೊಟೀನ್ ಏನೇನು ಇರುತ್ತಂತ ಹೇಳಿ ನಮ್ಮ ಮನೇಲಿ ಅದನ್ನು ತೋರ್ಸಾತೀನಿ ರೀ. ಯೂಶ್ವಲಿ ನಿಮಗೆಲ್ಲ ಗೊತ್ತಿದ್ದಾಗ ನಾವು ಫಸ್ಟ್ ಎದ್ದ ತಕ್ಷಣ ಕಸ ಬಾಂಡೆ ನೆಲ ಒರೆಸ್ಕೊಳ್ಳೋದು ನೀವೆಲ್ಲ ಮಾಡ್ತೀವಿ. ಸೊ ನಾವು ಫಸ್ಟ್ ಮನೆ ಕ್ಲೀನ್ ಇಡ್ಬೇಕು. ನಮಗೆ ಆ್ಯಕ್ಚುಲಿ ಅಡುಗೆ ಅದು ಮಾಡಿದ್ದೆ, ಗ್ಯಾಸಿನ ಕಟ್ಟಿ ಎಲ್ಲ ಫುಲ್ ಹೊಲಸಾಗಿತ್ತು, ಬಾಂಡೆನೂ ಹಾಗೆ ಇತ್ತು. ಅದರ ಎಲ್ಲ ಕಸ ಅದೆಲ್ಲ ಒಡ್ಸ್ಕೊಂಡು ನೆಲ ಅದು ಒರೆಸ್ಕೊಂಡಿದ್ದೆ. ಸೋಫಾ ಎಲ್ಲ ಕ್ಲೀನ್ ಇಟ್ಟೀನಿ. ಇನ್ನೇನು ನೆಕ್ಸ್ಟ್ ಸಾನು ಮಲ್ಕೊಂಡಿದ್ಲು, ಇನ್ನೂ ಎದ್ದಿದ್ದಿಲ್ಲ. ಸೊ ಆಕೆ ಹೇಳತನ ಅಂತ ಹೇಳಿ ಇವರೆಲ್ಲ ಮನೆ ಎಲ್ಲ ಕ್ಲೀನ್ ಇಟ್ಟಿದ್ದೆ. ಇನ್ನೇನು ಪಾತ್ರೆ ಅಷ್ಟೇ ಇದ್ದು ನೋಡ್ರಿ. ಪಾತ್ರೆ ಎಷ್ಟು ತೊಳೆದು ಅಂದ್ರೆ ಎಲ್ಲ ಕೆಲಸ ಆಗಿತ್ತು ನಮ್ಮದು. ಸೊ ಫುಲ್ ಗ್ಯಾಸಿನ ಕಟ್ಟಿ ತುಂಬ ಎಲ್ಲ ಮೆಸ್ಸಿ ಆಗಿಬಿಟ್ಟೈತಿ. ಅಡುಗೆ ಮಾಡೋತನ ಯೂಶ್ವಲಿ ಅಷ್ಟು ಗಲೀಜೇ ಇರೋದಲ್ಲ. ಸೊ ಆಮೇಲೆ ಎಲ್ಲ ಕೆಲಸ ಆಗಿಂದ ಎಲ್ಲ ಪಾತ್ರೆ ಅದೆಲ್ಲ ತೊಳೆದಾದ್ಮೇಲೆ ಫುಲ್ ನೀಟಾಗಿ ಇಟ್ಬಿಡೋದು ನೋಡ್ರಿ. ಸೊ ಎಲ್ಲ ಬಾಂಡೆ ತೊಳೆದೆ ಲಾಸ್ಟಿಗೆ ಗ್ಯಾಸಿನ ಕಟ್ಟಿ ಅದು ತೊಳ್ಕೊಳತ್ತಿದ್ದೆ ನೋಡ್ರಿ. ಬಿಕಾಸ್ ಎಲ್ಲ ಫುಲ್ ಎಣ್ಣೆ ಜಿಡ್ಡು ಆಗಿರ್ತೈತಿ. ಮತ್ತು ಕುಕ್ಕರ್ ವಿಜಿಲೆಲ್ಲ ಹೊಡೆದಾಗ ಎಲ್ಲ ಫುಲ್ ಎಣ್ಣೆ ಕೂತಿರ್ತದೆ ಟೈಲ್ಸ್ ಅದನ್ನೆಲ್ಲ. ಸೊ ಅದನ್ನ ತೊಳೆಯತ್ತಿದ್ದೆ. ಮನೆ ಕ್ಲೀನ್ ಇಡ್ಬೇಕಂದ್ರೆ ಫಸ್ಟ್ ನೀರು ಬೇಕು ನೋಡ್ರಿ. ನೀರು ಇದ್ರೇ ಎಲ್ಲ ಫುಲ್ ಕ್ಲೀನಾಗಿ ಇಡೋಕ್ಕಾಗುತ್ತೆ. ಸೊ ಫೈನಲಿ ಎಲ್ಲ ಕ್ಲೀನ್ ಆಯ್ತು ನೋಡ್ರಿ. ಎಲ್ಲ ಪಾತ್ರೆ ಅದು ತೊಳೆದೆ. ಇಷ್ಟಿದ್ರೆ ಏನೋ ಮನ್ಸಿಗೆ ಒಂಥರ ಫುಲ್ ಖುಷಿ ಆಗುತ್ತೆ ನೋಡ್ರಿ. ಎಲ್ಲ ಕ್ಲೀನ್ ತೊಳೆದೆ. ನಮ್ಮ ಸಾನು ಅದೇ ಜಸ್ಟ್ ಎದ್ದು ಮೇಕಪ್ ಮಾಡ್ಕೊಳ್ತಿದ್ದಳು ನೋಡ್ರಿ. ನಾವು ಒಳಗಿಂದ ಹೊರಗೆ ಬರೋಷ್ಟಿಗೆ ಮೇಕಪ್ ಮಾಡ್ಕೊಳ್ಳೋದಂದ್ರೆ ಭಾಳ ಇಷ್ಟ. ಈಗ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕನ್ನಡಿಗೆ ಹೋಗಿ ನಿಂದಿರ್ತಾಳೆ ನೋಡ್ರಿ. ಸೊ ಮಾರ್ನಿಂಗ್ ರೂಟೀನ್ ನಂದಿಷ್ಟು ಇರುತ್ತೆ. ನಮ್ಮ ಮನೆಯವರು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಸೊ ಅಡುಗೆ ಅದು ಜಾಸ್ತಿ ಮಾಡಿದ್ದಿಲ್ಲ, ಪಲಾವ್ ಅದು ಅಷ್ಟೇ ಮಾಡಿದ್ದೆ. ಸೊ ನಂದು ರೂಟೀನ್ ಇಷ್ಟಿರುತ್ತೆ ನೋಡ್ರಿ. ಇಷ್ಟೆಲ್ಲ ಮಾಡಬೇಕಾದ್ರೆ 10:30 ಆಗಿರ್ತೈತೆ ಟೈಮ್. ಅಷ್ಟನ್ನಷ್ಟಿಗೆ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ ನೋಡ್ರಿ. 10:30 ಅನ್ನೋಷ್ಟಿಗೆ. ಇನ್ ಕೇಸ್ ನಮ್ಮ ಮನೆಯವರು ಇದ್ರಂದ್ರೆ 12:30 1 ಗಂಟೆ ತನಕ ಆಗೈತೆ ಎಲ್ಲ ಕೆಲಸ.